ನಮಸ್ತೆ ಸ್ನೇಹಿತರೆ, ನಮ್ಮ ಇಂದಿನ ವಿಡಿಯೋ ಪ್ರತಿಯೊಬ್ಬ ಜನಸಾಮಾನ್ಯರಿಗೂ ಅತ್ಯಂತ ಮುಖ್ಯವಾದದ್ದು. ನಾವು ಜೀವಮಾನ ಇಡೀ ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನ ಒಂದು ಆಸ್ತಿ ಅಥವಾ ಜಮೀನಿನ ಮೇಲೆ ಹೂಡಿಕೆ ಮಾಡಲಾಗತ್ತೆ. ಆದರೆ ಕಾನೂನಿನ ಸರಿಯಾದ ಮಾಹಿತಿ ಇಲ್ಲದೆ ಹೋದ್ರೆ ಆ ಆಸ್ತಿ ಕೋರ್ಟ್ ಕಚೇರಿ ಅಲಿಯುವಂತೆ ಮಾಡಬಹುದು. ಅದರಲ್ಲೂ ಪೂರ್ವಜರ ಆಸ್ತಿ ಅಥವಾ ಅಜ್ಜ ಮುತ್ತಜ್ಜರ ಕಾಲದ ಜಮೀನು ಕೊಳ್ಳುವಾಗ ಅಥವಾ ಭಾಗ ಮಾಡುವಾಗ ಮಾಡುವ ಸಣ್ಣ ತಪ್ಪು ಇಡೀ ಕುಟುಂಬವನ್ನೇ ಸಂಕಷ್ಟಕ್ಕೆ ದೂಡಬಹುದು. ಇವತ್ತಿನ ವಿಡಿಯೋದಲ್ಲಿ ಪೂರ್ವಜರ ಆಸ್ತಿಯಲ್ಲಿ ಯಾರಿಗೆಲ್ಲ ಹಕ್ಕಿರುತ್ತಾ, ಸ್ವಯಂ ಅರ್ಜಿತ ಆಸ್ತಿ ಎಂದ್ರೇನು ಮತ್ತು ಹೊಸದಾಗಿ ಯಾವುದೇ ಜಮೀನು ಅಥವಾ ಸೈಟ್ ಕೊಳ್ಳುವಾಗ ನೀವು ಮಾಡಬೇಕಾದ ಪ್ರಮುಖ ಕಾನೂನು ಮುನ್ನೆಚ್ಚರಿಕೆಗಳು ಯಾವುವು ಎಂಬುದನ್ನು ಅತ್ಯಂತ ಸರಳವಾಗಿ ತಿಳಿಸಿಕೊಡ್ತಾ ಇದ್ದೇನೆ. ವಿಡಿಯೋವನ್ನ ಕೊನೆ ತನಕ ಮರೆಯದೆ ನೋಡಿ. ವೆಲ್ಕಮ್ ಟು ಲಾ ಪಾಯಿಂಟ್. ಮೊದಲನೇದಾಗಿ ಪೂರ್ವಜರ ಆಸ್ತಿ ಎಂದ್ರೇನು? ಇಲ್ಲಿ ಯಾವ ಆಸ್ತಿ ತಂದೆ, ತಾತ ಹಾಗೂ ಮುತ್ತಾತನಿಂದ ಯಾವುದೇ ಭಾಗವಹಿಕೆ ಅಥವಾ ಪಾರ್ಟಿಷನ್ ಆಗದೆ ನೇರವಾಗಿ ವಂಶ ಪಾರಂಪರ್ಯವಾಗಿ ಬಂದಿರುತ್ತದೆಯೋ ಅದನ್ನ ಪೂರ್ವಜರ ಆಸ್ತಿ ಎನ್ನಲಾಗುತ್ತೆ. ಇಲ್ಲಿ ನೀವು ನೆನಪಿಡಬೇಕಾದ ಪ್ರಮುಖ ಅಂಶ ಏನಂದ್ರೆ, ಹುಟ್ಟಿನಿಂದಲೇ ಇದಕ್ಕೆ ಹಕ್ಕು. ಪೂರ್ವಜರ ಆಸ್ತಿಯಲ್ಲಿ ಮಗ ಅಥವಾ ಮಗಳಿಗೆ ಹುಟ್ಟಿನಿಂದಲೇ ಸಮಾನ ಹಕ್ಕು ನೀಡಲಾಗುತ್ತೆ. ಮಹಿಳೆಯರ ಸಮಾನ ಹಕ್ಕು ನೋಡೋದಾದ್ರೆ ಹಿಂದೂ ಉತ್ತರಾಧಿಕಾರ ಕಾಯ್ದೆಯ ತಿದ್ದುಪಡಿಯ ಪ್ರಕಾರ ಹೆಣ್ಣು ಮಕ್ಕಳಿಗೂ ಕೂಡ ಗಂಡು ಮಕ್ಕಳಷ್ಟೇ ಸಮಾನವಾದ ಹಕ್ಕು ಇರುತ್ತೆ. ತಂದೆಯು ತನ್ನ ಪೂರ್ವಜರ ಆಸ್ತಿಯನ್ನ ಹೆಣ್ಣು ಮಕ್ಕಳ ಒಪ್ಪಿಗೆ ಇಲ್ಲದೆ ಯಾರಿಗೂ ಸಂಪೂರ್ಣವಾಗಿ ಮಾರಾಟ ಮಾಡಲು ಬರೋದಿಲ್ಲ. ಇನ್ನು ಸ್ವಯಂ ಅರ್ಜಿತ ಆಸ್ತಿ ಅಂದ್ರೆ ಸ್ವಯಾರ್ಜಿತ ಆಸ್ತಿ ಮತ್ತು ಪೂರ್ವಜರ ಆಸ್ತಿಯ ನಡುವಿನ ವ್ಯತ್ಯಾಸ ಏನು? ಇಲ್ಲಿ ಅನೇಕರು ಗೊಂದಲ ಮಾಡಿಕೊಳ್ಳುವ ಮತ್ತೊಂದು ಪ್ರಮುಖ ವಿಷಯವಿದೆ. ಅದೇ ಸ್ವಯಂ ಅರ್ಜಿತ ಆಸ್ತಿ, ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ. ಒಬ್ಬ ವ್ಯಕ್ತಿ ತನ್ನ ಸ್ವಂತ ದುಡಿಮೆಯ ಹಣದಿಂದ ಅಥವಾ ತನಗೆ ಬಂದ ಉಡುಗೊರೆ ಅಥವಾ ವಿಲ್ ಮೂಲಕ ಪಡೆದ ಆಸ್ತಿಯನ್ನ ಸ್ವಯಾರ್ಜಿತ ಆಸ್ತಿ ಅಂತ ಕರೀತಾರೆ. ನೆನ್ಪಿಡಿ, ಈ ಆಸ್ತಿಯನ್ನ ಮಾರಾಟ ಮಾಡಲು ಮಾಲೀಕನಿಗೆ ಸಂಪೂರ್ಣ ಹಕ್ಕಿರುತ್ತೆ. ಇದರಲ್ಲಿ ಮಕ್ಕಳಿಗಾಗಲಿ ಅಥವಾ ಹೆಣ್ಣು ಮಕ್ಕಳಿಗಾಗಲಿ ತಂದೆ ಬದುಕಿರುವಾಗ ತಮಗೆ ಹಕ್ಕು ಬೇಕು ಎಂದು ಕೇಳಲು ಬರೋದಿಲ್ಲ. ತಂದೆ ಇದನ್ನ ತನ್ನ ಇಷ್ಟದಂತೆ ಯಾರಿಗೆ ಬೇಕಾದ್ರೂ ಮಾರಬಹುದು ಅಥವಾ ದಾನವನ್ನ ಮಾಡಬಹುದು. ಆಸ್ತಿ ಖರೀದಿ ಮಾಡುವಾಗ ಮಾಡಬೇಕಾದ 3 ಪ್ರಮುಖ ತಪಾಸಣೆಗಳೇನು? ಸ್ನೇಹಿತರೆ, ಈಗ ನೀವು ಯಾವುದೇ ಆಸ್ತಿ ಅಥವಾ ಜಮೀನನ್ನ ಬೇರೆಯವರಿಂದ ಖರೀದಿ ಮಾಡ್ತಾ ಇದ್ರೆ ಅವಾಗ ನೀವು ಕೈಗೊಳ್ಳಬೇಕಾದಂತಹ ಪ್ರಮುಖ 3 ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಮ್ಯೂಟೇಷನ್ ಹಿಸ್ಟ್ರಿ ಚೆಕ್ ಮಾಡಿ. ಆಸ್ತಿಯ ಮಾಲೀಕತ್ವ ಹೇಗೆ ಬದಲಾಗಿದೆ ಎಂಬುದನ್ನು ತಿಳಿಸುವ ಒಂದು ಲಿಂಕ್ ಡಾಕ್ಯುಮೆಂಟ್ಸ್ ಅಥವಾ ಮ್ಯೂಟೇಷನ್ ಹಿಸ್ಟ್ರಿಯನ್ನ ಕನಿಷ್ಠ 30 ವರ್ಷಗಳ ಹಳೆಯ ದಾಖಲೆಗಳಿಂದ ಪರಿಶೀಲನೆ ಮಾಡಬೇಕು. ಪಹಣಿ ಅಂದರೆ RTCಯಲ್ಲಿ ಸದ್ಯದ ಮಾಲೀಕರ ಹೆಸರು ಸರಿಯಾಗಿದೆಯೇ ಎಂದು ನೋಡಿಕೊಳ್ಳಿ. ಸ್ನೇಹಿತರೆ, ನೀವು ಯಾವುದೇ ಆಸ್ತಿ ಅಥವಾ ಜಮೀನನ್ನ ಬೇರೆಯವರಿಂದ ಖರೀದಿ ಮಾಡುವಾಗ ನೀವು ಕೈಗೊಳ್ಳಬೇಕಾದ 3 ಮುನ್ನೆಚ್ಚರಿಕೆ ಕ್ರಮವನ್ನು ನಾನು ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಮ್ಯೂಟೇಷನ್ ಹಿಸ್ಟ್ರಿ ಚೆಕ್ ಮಾಡಿ. ಆಸ್ತಿಯ ಮಾಲೀಕತ್ವ ಹೇಗೆ ಬದಲಾಗಿದೆ ಎಂಬುದನ್ನು ತಿಳಿಸುವ ಲಿಂಕ್ ಡಾಕ್ಯುಮೆಂಟ್ಸ್ ಅಥವಾ ಮ್ಯೂಟೇಷನ್ ಹಿಸ್ಟ್ರಿಯನ್ನ ಕನಿಷ್ಠ 30 ವರ್ಷಗಳ ಹಳೆಯ ದಾಖಲೆಗಳಿಂದ ಪರಿಶೀಲನೆ ಮಾಡಬೇಕು, ಅಂದರೆ ಚೆಕ್ ಮಾಡಬೇಕು. ಪಹಣಿ ಅಂದರೆ RTCಯಲ್ಲಿ ಸದ್ಯದ ಮಾಲೀಕರ ಹೆಸರು ಸರಿಯಾಗಿದೆಯೇ ಎಂದು ನೋಡಿಕೊಳ್ಬೇಕು. ಇನ್ನು ಎರಡನೇದಾಗಿ ಇದು ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟ್ ಅಂದರೆ EC ಋಣಭಾರ ಪ್ರಮಾಣ ಪತ್ರ. ಖರೀದಿಸುವ ಆಸ್ತಿಯ ಮೇಲೆ ಯಾವುದೇ ಬ್ಯಾಂಕ್ ಸಾಲ ಇದೆಯೇ ಅಥವಾ ಅದು ಕೋರ್ಟ್ನಲ್ಲಿ ವಿವಾದದಲ್ಲಿದೆಯೇ ಎಂಬುದನ್ನು ಪತ್ತೆ ಹಚ್ಚಲು ಕಳೆದ 30 ವರ್ಷಗಳ EC ಅನ್ನ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಪಡೆದು ಪರಿಶೀಲನೆಯನ್ನ ಮಾಡಬೇಕು. ಹಾಗೆ ಮೂರನೇದಾಗಿ ಕುಟುಂಬದ ಎಲ್ಲಾ ಸದಸ್ಯರ ಒಂದು ಒಪ್ಪಿಗೆ. ನೀವು ಕೊಳ್ಳುತ್ತಿರುವ ಆಸ್ತಿ ಏನಾದರೂ ಪೂರ್ವಜರ ಆಸ್ತಿ ಆಗಿದ್ರೆ ಆ ಕುಟುಂಬದ ಎಲ್ಲಾ ಹಕ್ಕುದಾರರು ಅಂದರೆ ಮಕ್ಕಳು, ಹೆಣ್ಣು ಮಕ್ಕಳು ಸೇರಿದಂತೆ ಆಸ್ತಿ ಮಾರಾಟದ ಕ್ರಯಪತ್ರ ಅಂದರೆ ಸೇಲ್ಸ್ ಡೀಡ್ಗೆ ಸಹಿಯನ್ನ ಹಾಕಿಸಿಕೊಳ್ಳಬೇಕು ಅಥವಾ ಅವರು ಹಾಕಿಸಿಕೊಂಡಿದ್ದಾರಾ ಎಂದು ನೀವು ಖಚಿತಪಡಿಸಿಕೊಳ್ಬೇಕು. ಒಬ್ಬರ ಸಹಿ ಹಾಕದಿದ್ದರೂ ಮುಂದೆ ಅವರು ಕೋರ್ಟ್ನಲ್ಲಿ ಕೇಸ್ ಹಾಕುವಂತಹ ಅವಕಾಶ ಇರುತ್ತೆ. ಇನ್ನು 4ನೇ ವಿಷಯ ನೋಡೋದಾದ್ರೆ PTCL ಕಾಯ್ದೆ ಮತ್ತು ಕಾಲಮಿತಿಯ ಕಾಯ್ದೆ ಅಂತ. ಇವುಗಳ ಜೊತೆಗೆ ಕರ್ನಾಟಕದಲ್ಲಿ ಜಮೀನು ಕೊಳ್ಳುವಾಗ ನೀವು ಅತ್ಯಂತ ಜಾಗರೂಕರಾಗಿರಬೇಕಾದಂತಹ ಪ್ರಮುಖ ಕಾನೂನುಗಳಿಲ್ಲಿವೆ.
ಅದು ಯಾವುದಪ್ಪ ಅಂತಂದ್ರೆ, ನೀವು ದಲಿತ ಅಥವಾ ಹಿಂದುಳಿದ ವರ್ಗದವರಿಗೆ ಸರ್ಕಾರದಿಂದ ಮಂಜೂರಾದ ಜಮೀನನ್ನ ಕೊಳ್ತಾ ಇದ್ರೆ ಪಹಣಿಯಲ್ಲಿರುವ ಶರಾ ಕಾಲಂ ಅಲ್ಲಿ ನೋಡಿ ಒಮ್ಮೆ ಖಚಿತಪಡಿಸ್ಕೊಳ್ಬೇಕು. ಸರ್ಕಾರದ ಪೂರ್ವಾನುಮತಿ ಇಲ್ಲದೆ ಇಂತಹ ಜಮೀನುಗಳನ್ನ ಖರೀದಿ ಮಾಡಿದ್ರೆ ಆ ಕ್ರಯ ಪತ್ರ ರದ್ದಾಗುತ್ತದೆ. ನಿಮ್ಮ ಹಣವನ್ನ ಇಲ್ಲಿ ವೇಸ್ಟ್ ಮಾಡಿಕೊಳ್ಳಬೇಕಾಗತ್ತೆ ಹಾಗೂ ಜಮೀನು ಕೂಡ ಕೈ ತಪ್ಪು ಹೋಗುವಂತಹ ಒಂದು ಸಮಯ ಕೂಡ ಬರಬಹುದು. ಸೊ ಎಚ್ಚರಿಕೆಯಿಂದ ಇರಿ. ಇನ್ನು ನಿಮ್ಮ ಪೂರ್ವಜರ ಆಸ್ತಿಯನ್ನ ನಿಮ್ಮ ಗಮನಕ್ಕೆ ಬಾರದೆ ಬೇರೆಯವರಿಗೆ ಮಾರಾಟ ಮಾಡಿದ್ರೆ ಅಥವಾ ನಿಮಗೆ ಹಕ್ಕು ನಿರಾಕರಿಸಿದ್ರೆ ನೀವು ತಕ್ಷಣ ಸಿವಿಲ್ ನ್ಯಾಯಾಲಯದಲ್ಲಿ ದಾವೆಯನ್ನ ಹೂಡಬಹುದು. ಕಾನೂನಿನಲ್ಲಿ ಇದಕ್ಕೂ ಒಂದು ನಿರ್ದಿಷ್ಟ ಕಾಲಮಿತಿ ಇರುತ್ತೆ. ತಪ್ಪು ನಡೆದ ವರ್ಷಗಳೇ ಉರುಳಿದ ಮೇಲೆ ಎಚ್ಚರಗೊಂಡ್ರೆ ಕೋರ್ಟ್ನಲ್ಲಿ ಪರಿಹಾರ ಸಿಗೋದು ಕಷ್ಟವಾಗಬಹುದು. ಕಾನೂನಿನ ಅರಿವೇ ಒಂದು ದೊಡ್ಡ ಶಕ್ತಿ. ಯಾವುದೇ ಆಸ್ತಿ ವ್ಯವಹಾರ ಮಾಡುವಾಗ ಧಾವಂತ ಮಾಡಬೇಡಿ. ಎಲ್ಲಾ ದಾಖಲೆಗಳು ನುರಿತ ವಕೀಲರ ಬಳಿ ಕೊಟ್ಟು ಲೀಗಲ್ ಒಪಿನಿಯನ್ ಪಡೆದ ನಂತರವೇ ಮುಂದುವರಿರಿ. ನಿಮಗೆ ಈ ಮಾಹಿತಿ ಉಪಯುಕ್ತ ಅನಿಸಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ನಿಮ್ಮ ಸ್ನೇಹಿತರಿಗೂ ಕುಟುಂಬದವರಿಗೂ ಕೂಡ ಸೆಂಡ್ ಮಾಡಿ. ಆಸ್ತಿ ಕಾನೂನಿಗೆ ಸಂಬಂಧಿಸಿದಂತೆ ನಿಮಗೇನಾದರೂ ಗೊಂದಲಗಳಿದ್ರೆ ಕೆಳಗೆ ಕಮೆಂಟ್ನಲ್ಲಿ ತಿಳಿಸಿ. ಇಂತಹ ಮತ್ತಷ್ಟು ಕಾನೂನು ಜಾಗೃತಿ ಮಾಡಿರುವಂತಹ ವಿಡಿಯೋಗಳನ್ನ ನಮ್ಮ ಚಾನೆಲ್ನಲ್ಲಿ ನೀವು ನೋಡಬಹುದು. ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜೈ ಹಿಂದ್, ಜೈ ಕರ್ನಾಟಕ.